ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇಂದಿನ ಈ ವಿಡಿಯೋದಲ್ಲಿ ಭಕ್ತರ ಆರಾಧ್ಯ ದೈವ ಕಲಿಯುಗದ ಕಾಮಧೇನು ಎಂದು ಪ್ರಸಿದ್ಧರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕುರಿತು ಮತ್ತು ಒಂದು ಸರಳವಾದ ಭಕ್ತಿ ಪರಿಹಾರದ ಕುರಿತು, ಅಥವಾ ಇದನ್ನು ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನು ನಾನು ಸ್ವತಃ ಮಾಡಿರೋದ್ರಿಂದ, ಹಾಗೆ ಇದರ ಅನುಭವ ಅಥವಾ ಇದರ ಫಲವನ್ನು ಸ್ವತಃ ಕಣ್ಣಾರೆ ಕಂಡಿರೋದ್ರಿಂದ, ಅನುಭವಿಸಿರೋದ್ರಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಇದರಿಂದ ಒಳ್ಳೆಯದಾಗಬೇಕು ಅನ್ನೋದೇ ಒಂದು ದೊಡ್ಡ ಆಶಯ. ಈ ಒಂದು ಸಲಹೆ ಅಥವಾ ರೆಮಿಡಿಯನ್ನು ಒಬ್ಬ ಹಿರಿಯರು ನನಗೆ ಹೇಳಿದರು. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಇದನ್ನು ಸುಮಾರು 1.5 ವರ್ಷದಿಂದ ಮಾಡ್ತಾ ಇದ್ದೀನಿ. ನನಗೆ ಇದರಿಂದ ತುಂಬ ತುಂಬ ಒಳ್ಳೆಯದಾಗ್ತಾ ಹೋಗಿದೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಒಳ್ಳೆಯದಾಗ್ತಾ ಇದೆ. ಮತ್ತು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆ. ಹಾಗೆ ಆರೋಗ್ಯದ ಪ್ರಾಬ್ಲಮ್ಸ್ ಇತ್ತು ನನಗೆ ಕೆಲವೊಂದು. ಸೊ ಅದು ಕೂಡ ಎಲ್ಲವೂ ಸುಧಾರಿಸಿದೆ. ಒಟ್ಟಿನಲ್ಲಿ ಎಲ್ಲ ರೀತಿಯಿಂದ ಜಯ ಸಿಗ್ತಾ ಹೋಗ್ತಾ ಇದೆ. ಇದನ್ನು ನಾನು ಕೆಲವು ಫ್ರೆಂಡ್ಸ್ಗೆ ಕೂಡ ಹೇಳಿದ್ದೆ. ಸೊ ಅವರಿಂದ ಕೂಡ ತುಂಬ ಒಳ್ಳೆಯ ಅಭಿಪ್ರಾಯವೇ ವ್ಯಕ್ತ ಆಗಿದೆ. ಸೊ ಎಲ್ಲರ ಹೃದಯದಲ್ಲಿ ಗುರು ರಾಯರಿದ್ದಾರೆ ಅನ್ನೋದೇ ಒಂದು ಸತ್ಯ. ಸೊ ಇದರಿಂದ ಇನ್ನಷ್ಟು ಜನರಿಗೆ ಇದು ತಲುಪಬೇಕು. ಇನ್ನಷ್ಟು ಜನರು ಈ ರೆಮಿಡಿಯನ್ನು ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು, ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಗುರುರಾಯರ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ತುಂಬ ಇಷ್ಟಪಡ್ತಾ ಇದ್ದೀನಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನವನ್ನೇ ಭಗವಂತನ ಸೇವೆಗೆ ಮತ್ತು ಜನರ ಕಲ್ಯಾಣಕ್ಕೆ ಅರ್ಪಿಸಿದ ಮಹಾನ್ ಯತಿಗಳು ಅಂತಲೇ ಹೇಳ್ಬೋದು. ಇಂದಿಗೂ ಕೂಡ ಮಂತ್ರಾಲಯದಲ್ಲಿರುವ ಅವರ ಬೃಂದಾವನಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ತಾರೆ. ಭಕ್ತಿಯಿಂದ ಪ್ರಾರ್ಥಿಸಿದವರಿಗೆ ಗುರುರಾಯರು ದಾರಿ ತೋರಿಸುತ್ತಾರೆ ಎಂಬುದು ಅನೇಕ ಭಕ್ತರ ನಂಬಿಕೆ ಅಲ್ವಾ? ನಂಬಿದವರನ್ನು ಎಂದಿಗೂ ಕೈಬಿಡದ ಗುರು ಇವರು ಎಂಬ ಖ್ಯಾತಿ ರಾಘವೇಂದ್ರ ಸ್ವಾಮಿಗಳಿಗೆ ಸೇರುತ್ತೆ. ಆದ್ದರಿಂದಲೇ ಇಂದಿಗೂ ಅನೇಕ ಮನೆಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಗುರುರಾಯರ ಹೆಸರನ್ನು ಸ್ಮರಿಸ್ತಾರೆ. ಅವರ ಆಶೀರ್ವಾದದಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಕಾರಾತ್ಮಕ ವಾತಾವರಣ ನೆಲೆಸುತ್ತದೆ ಎಂದೇ ಭಕ್ತರು ನಂಬುತ್ತಾರೆ. ಇವತ್ತು ನಾನು ಹೇಳಲಿರುವುದು ಒಂದು ಸರಳವಾದ ಭಕ್ತಿ ಪರಿಹಾರ ಅಥವಾ ಒಂದು ರೆಮಿಡಿ ಅಂತಲೇ ಇದನ್ನು ಹೇಳ್ಬೋದು. ಈ ಪರಿಹಾರವನ್ನು ಹಲವರು ಭಕ್ತಿಯಿಂದ ಅನುಸರಿಸಿದ್ದಾರೆ. ಯಾಕೆಂದರೆ ಇದನ್ನು ನಾನು ನನ್ನ ಕ್ಲೋಸ್ ಫ್ರೆಂಡ್ಸ್ಗೆ ಕೂಡ ಹೇಳಿದ್ದೆ. ಅವರು ಕೂಡ ಇದನ್ನು ಮಾಡಿದ ನಂತರ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಕೂಡ ಇದರಿಂದ ಉತ್ತಮ ಫಲಗಳನ್ನು ಅನುಭವಿಸಿದ್ದೀನಿ. ನನ್ನ ಎಷ್ಟೋ ಕಷ್ಟಗಳನ್ನು ಕಳೆದುಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಸರಳವಾದ ಒಂದು ಪರಿಹಾರವಾಗಿದೆ ಇದು. ಇದಕ್ಕೆ ನಮಗೆ ಬೇಕಾಗಿರೋದು 9 ಅರಿಶಿನ ಕೊಂಬುಗಳು ಬೇಕಾಗುತ್ತೆ. ಅರಿಶಿನವನ್ನು ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಅರಿಶಿಣಕ್ಕೆ ತುಂಬ ಪವಿತ್ರವಾದ ಸ್ಥಾನವಿರುತ್ತಲ್ವೇ, ಇದನ್ನು ತುಂಬ ಪವಿತ್ರ ಅಂತಲೇ ಪರಿಗಣಿಸಲಾಗುತ್ತೆ. ಅರಿಶಿಣವು ಶುಭದ ಸಂಕೇತ ಕೂಡ ಹೌದು ಅಲ್ವಾ? ಹಾಗೆಯೇ ಇದು ಲಕ್ಷ್ಮೀದೇವಿಯ ಕೃಪೆಯ ಸಂಕೇತ ಅಂತ ಕೂಡ ಹೇಳಲಾಗುತ್ತೆ. ಸೊ ಈ ಪರಿಹಾರವನ್ನು ನಾವು ಗುರುವಾರ ದಿನವೇ ಮಾಡಬೇಕಾಗುತ್ತೆ. ಗುರುವಾರವು ಗುರುಗ್ರಹಕ್ಕೆ ಹಾಗೂ ಗುರುಗಳ ಆರಾಧನೆಗೆ ವಿಶೇಷವಾದ ದಿನವಾಗಿದೆ. ಇದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಆ ದಿನ ಬೆಳಗ್ಗೆ ಸಮಯದಲ್ಲಿ 9 ಈ ಥರ ಅರಿಶಿನ ಕೊಂಬುಗಳನ್ನು ತೆಗೆದುಕೋಬೇಕಾಗುತ್ತೆ. ಅದನ್ನು ಒಂದು ಹಳದಿ ದಾರದಲ್ಲಿ ಹೂವಿನ ಮಾಲೆಯನ್ನು ಹೇಗೆ ಕಟ್ತೀವಲ್ವಾ ಆ ರೀತಿ ನಾವು ಕಟ್ಕೋಬೇಕಾಗುತ್ತೆ. ಅದನ್ನು ನಿಮಗೆ ಒಂದು ವೇಳೆ ಹಳದಿ ದಾರ ಸಿಕ್ಕಿಲ್ಲ ಅಂದರೆ ಬಿಳಿ ದಾರವನ್ನೇ ತಗೊಳ್ಳಿ, ಅದನ್ನು ಅರಿಶಿಣದ ನೀರಿನಲ್ಲಿ ಅದ್ದಿದ್ರೆ ಆಯಿತು, ಆವಾಗ ಅದು ಹಳದಿ ಆಗುತ್ತೆ. ಸೊ ಆ ದಾರದಲ್ಲಿ ನಾವು ಹೂವುಗಳನ್ನು ಹೇಗೆ ಮಾಲೆ ರೀತಿಯಾಗಿ ಕಟ್ತೀವಲ್ವಾ ಆ ರೀತಿ 9 ಅರಿಶಿಣದ ಕೊಂಬುಗಳನ್ನು ಕಟ್ಕೋಬೇಕು. ಕಟ್ಕೊಂಡು ಅದಾದ ನಂತರ ಅದನ್ನು ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಆಮೇಲೆ ದೇವರಿಗೆ ಯಥಾ ಪ್ರಕಾರ ನೀವು ತುಪ್ಪನೋ ಅಥವಾ ಎಣ್ಣೆನೋ ದೀಪ ನಿಮ್ಮ ಮನೆಯಲ್ಲಿ ಯಾವ ರೀತಿ ರೂಢಿ ಇದೆ ಅದೇ ರೀತಿ ರೂಢಿಯಲ್ಲಿ ನೀವು ಪೂಜೆಯನ್ನು ಮಾಡಿ ದೇವರಿಗೆ. ಪೂಜೆ ಎಲ್ಲ ಆದ ನಂತರ ಒಂದು ಮಣೆ ಮೇಲೆ ಕೂತ್ಕೊಂಡು ಈ ಏನು ಮಾಲೆ ಕಟ್ಟಿದ್ದೀವಲ್ಲ ಆ ಮಾಲೆಯನ್ನು ತಗೊಂಡು ಎಡಗೈಯಲ್ಲಿ ಇಟ್ಕೊಂಡು ಬಲಗೈಯಲ್ಲಿ ಜಪಮಾಲೆಯನ್ನು ತಗೋಬೇಕಾಗುತ್ತೆ. ಈ ಜಪಮಾಲೆ ಅಂದರೆ 108 ಮಣಿ ಇರುತ್ತಲ್ವ, ಆ ಥರದ್ದೊಂದು ಜಪಮಾಲೆಯನ್ನು ತಗೋಬೇಕಾಗುತ್ತೆ. ಜಪಮಾಲೆಯನ್ನು ತಗೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಬಾರಿ ಮಂತ್ರವನ್ನು ಭಕ್ತಿಯಿಂದ ಜಪಿಸಬೇಕಾಗುತ್ತೆ. ಆ ಮಾಲೆಯನ್ನು ಎಡಗೈಯಲ್ಲಿ ಇಟ್ಕೊಂಡು ಭಕ್ತಿಯಿಂದ ಜಪಿಸಬೇಕು. ರಾಘವೇಂದ್ರರ ಚರಣಾರವಿಂದಗಳಲ್ಲಿ ನಮ್ಮ ಮನಸ್ಸನ್ನು
ಸಂಪೂರ್ಣವಾಗಿ ಅರ್ಪಿಸಿರಬೇಕು. ಹಾಗೆ ಮನಸ್ಸಿನಲ್ಲಿ ನಮ್ಮದು ಯಾವುದೇ ರೀತಿಯ ಕೋರಿಕೆಗಳಿದ್ದರೂ ಕೂಡ, ಸಮಸ್ಯೆಗಳಿದ್ದರೂ ಕೂಡ, ಅಥವಾ ಕುಟುಂಬದ ಒಳಿತಿಗಾಗಿ ಮೊದಲೇ ಅದನ್ನು ಸಂಕಲ್ಪ ಮಾಡಿಕೊಂಡು ಆಮೇಲೆ ನೀವು ಗುರುರಾಯರ ಹೆಸರನ್ನು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪಿಸಬೇಕಾಗತ್ತೆ. ಆನಂತರ ಇದೆಲ್ಲ ಆದ ನಂತರ ಆ ಅರಿಶಿಣದ ಮಾಲೆಯನ್ನು ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಬೇಕಾಗುತ್ತೆ. ಸೊ ಮನೆಯೊಳಗೆ ಪ್ರವೇಶ ಮಾಡುವ ಶುಭ ಶಕ್ತಿಗಳು ಹೆಚ್ಚಾಗಲಿ, ನಕಾರಾತ್ಮಕತೆ ದೂರವಾಗಲಿ, ಹಾಗೂ ಕುಟುಂಬದಲ್ಲಿ ನೆಮ್ಮದಿ ನೆಲೆಸಲಿ ಎಂಬ ಭಾವನೆಯೊಂದಿಗೆ ಭಕ್ತಿಯಿಂದ ಇದನ್ನು ಕಟ್ಟಬೇಕಾಗುತ್ತೆ. ಸೊ ನಾವು ಬಾಗಿಲಿಗೆ ನೋಡಿ ಯಾವುದಾದ್ರೂ ಒಂದು ತೋರಣವನ್ನು ಕಟ್ಟೇ ಇರ್ತೀವಲ್ವ, ಮುಂಚೆನೇ ಕಟ್ಟಿರ್ತೀವಿ. ನಾನು ನೋಡಿ ಭತ್ತದ ತೋರಣವನ್ನು ಕಟ್ಟಿದ್ದೀನಿ. ಅದೇ ರೀತಿ ನೀವು ಯಾವುದೇ ತೋರಣವನ್ನು ಕಟ್ಟಿರಿ, ಅದರ ಹಿಂದ್ಗಡೆ ನಾವು ಇದನ್ನು ಕಟ್ಟಬೇಕಾಗುತ್ತೆ. ಯಾಕಂದರೆ ಮುಂದ್ಗಡೆಯಿಂದ ಅದು ಬರೋ ಜನರಿಗೆ ಅಥವಾ ನಮ್ಮ ಬಾಗಿಲ ತೋರಣವನ್ನು ನೋಡೋ ಜನರಿಗೆ ಕಾಣಬಾರ್ದು. ಸೊ ಅದರ ಹಿಂದ್ಗಡೆ ಕಟ್ಟಬೇಕಾಗುತ್ತೆ. ಹಿಂದ್ಗಡೆ ಕಟ್ಟಿದರೆ ಆಯಿತು, ಇದು ಇಷ್ಟು ಕಟ್ಟಿದರೆ ಸಾಕಾಗುತ್ತೆ. ಮತ್ತು ನಿತ್ಯ ಪೂಜೆ ಮಾಡೋರಾದರೆ ಡೈಲಿ ಇದಕ್ಕೆ ಪೂಜೆ ಮಾಡಬೇಕಾಗುತ್ತೆ. ಇದು ಆ್ಯಕ್ಚುಲಿ ನಾನು 6 ತಿಂಗಳ ಹಿಂದೆ ಕಟ್ಟಿದ್ದು. ಇವಾಗ ವಿಡಿಯೋಕ್ಕೋಸ್ಕರ ನಾನು ಹೊಸ ಮಾಲೆಯನ್ನು ಕಟ್ಟಿ ತೋರಿಸಿದೆ, ಯಾಕಂದರೆ ಅದು ಹೇಗೆ ಕಟ್ಟೋದು ಅಂತ. ಸೊ ಇದು 6 ತಿಂಗಳ ಹಿಂದೆನೇ ಕಟ್ಟಿದ್ದು. 6 ತಿಂಗಳ ಆದ ನಂತರ ನೀವು ಬೇಕಾದರೆ ಇದನ್ನು ಚೇಂಜ್ ಮಾಡಿ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಯಾಕಂದರೆ ಒಂದೊಂದು ಸತಿ ಆ ಅರಿಶಿನ ಕೊಂಬುಗಳಿಗೆ ಸಣ್ಣ ಸಣ್ಣ ಇದು ಬರ್ತಾ ಹೋಗುತ್ತೆ, ಹೋಲ್ಸ್ ಬರ್ತಾ ಹೋಗುತ್ತೆ. ಅದು ಆವಾಗ ಹೋಲ್ಸ್ ಬರುತ್ತೆ ಅಂತ ಕಂಡು ಬಂದಾಗ ನೀವು ಅದನ್ನು ತೆಗೆದು ಮತ್ತೆ ಇದೇ ರೀತಿಯೇ ಮಾಡಿ ಮತ್ತೊಂದು ಕಟ್ಟಿದ್ರೆ ಆಯಿತು. ಒಟ್ಟು 2 ಸತಿ, ವರ್ಷಕ್ಕೆ 2 ಬಾರಿ ಕಟ್ಟಿದರೆ ಸಾಕಾಗುತ್ತೆ. ಸೊ ಇದನ್ನು ಕಟ್ಟಿದ್ರಿಂದ ಎಷ್ಟು ಆರೋಗ್ಯ ತೊಂದರೆಗಳು ಗುಣ ಆಗ್ತಾ ಹೋಗಿದೆ. ಹಾಗೆ ಮನಸ್ಸು ಯಾವಾಗಲೂ ಪ್ರಫುಲ್ಲವಾಗಿರುತ್ತೆ, ಒಂಥರ ಆಹ್ಲಾದಕರವಾಗಿರುತ್ತೆ. ಮನೆಯಲ್ಲಿ ಕೂಡ ಅಷ್ಟೇ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಒಂಥರ ಎಲ್ಲ ಪಾಸಿಟಿವ್ ಅನಿಸ್ತಾ ಹೋಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಸಕ್ಸಸ್ಸನ್ನು ಒಂಥರ ಸಕ್ಸಸ್ ಆಗುತ್ತೆ ಕೂಡ. ಎಲ್ಲದರಲ್ಲೂ ಒಟ್ಟಿನಲ್ಲಿ ವಿಜಯಗಳು ನಮ್ದಾಗ್ತಾ ಹೋಗುತ್ತೆ. ಸೊ ಇದನ್ನು ನಾನು ಕೆಲವು ಸ್ನೇಹಿತೆಯರಿಗೂ ಕೂಡ ಹೇಳಿದ್ದೆ. ಅವರು ಕೂಡ ತುಂಬ ಒಂದು ಒಳ್ಳೆಯ ಫಲ ಇದೆ ಅಂತ ಹೇಳಿದ್ದಾರೆ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಒಂದು ಆಶಯದಿಂದ ಈ ವಿಡಿಯೋವನ್ನು ಮಾಡಿದ್ದೀನಿ. ಇದನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿ, ಖಂಡಿತ ಗುರುರಾಯರ ಕೃಪೆ ಸಿಗುತ್ತೆ. ಆದರೆ ಒಂದು ಮಾತು, ಯಾವುದೇ ಪರಿಹಾರಕ್ಕಿಂತ ನಮ್ಮ ಭಕ್ತಿ ಮತ್ತು ನಮ್ಮ ಒಳ್ಳೆಯ ಆಲೋಚನೆಗಳು ಮತ್ತು ನಮ್ಮ ಸತ್ಕರ್ಮಗಳು ಅಷ್ಟೇ ಮುಖ್ಯವಾಗ್ತವೆ ಅಲ್ವಾ, ಅತ್ಯಂತ ಮುಖ್ಯವಾಗ್ತವೆ. ಇಂತಹ ಪರಿಹಾರಗಳು ನಮ್ಮಲ್ಲಿ ಧನಾತ್ಮಕ ಭಾವನೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡ್ತವೆ. ಆದ್ದರಿಂದ ಇದನ್ನು ಸಂಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ಸತ್ಕರ್ಮಗಳನ್ನು ಮಾಡಬೇಕು. ಹಾಗೆ ಮನಸ್ಸಿನಲ್ಲಿ ಯಾವುದೇ ದ್ವೇಷ, ಅಸೂಯೆ, ಇಂತಹ ಒಂದು ಕೆಟ್ಟ ಭಾವನೆಗಳನ್ನು ಇಟ್ಕೊಂಡು ಇದನ್ನು ಮಾಡಿದರೆ ಯಾವುದೇ ಫಲ ಸಿಗೋದಿಲ್ಲ. ಮನಸ್ಸಿನಿಂದ ಅವನ್ನೆಲ್ಲ ತೆಗೆದುಹಾಕಿ ಒಳ್ಳೆಯ ಒಂದು ಭಾವನೆಯಿಂದ ಒಳ್ಳೆಯ ಸದ್ಗುಣಗಳನ್ನು ಬೆಳೆಸ್ಕೊಳ್ತಾ ಇದನ್ನು ಮಾಡಿದರೆ ಖಂಡಿತ ಇದರ ಫಲ ಸಿಕ್ಕೇ ಸಿಗುತ್ತೆ. ಇನ್ನು ಈ ಅರಿಶಿನ ಕೊಂಬಿನ ಮಾಲೆಯನ್ನು 6 ತಿಂಗಳಿಗೊಮ್ಮೆ ನಾವು ಚೇಂಜ್ ಮಾಡಬೇಕಾಗುತ್ತಲ್ವಾ. ಸೊ ಅದರಲ್ಲಿ ಹೋಲ್ಸ್ ಅನ್ನೋದು ಬಂದರೆ ಮಾತ್ರ ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ ಅವರು. ಸೊ ಹೋಲ್ಸ್ ಬಂದರೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಚೇಂಜ್ ಮಾಡಿ ಅದನ್ನು ಎಲ್ಲಿ ಹಾಕಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತಲ್ವಾ. ನಾವು ಈ ಪಾಟ್ ಇರ್ತಲ್ವ, ನಮ್ಮ ಮನೆಗಳಲ್ಲಿ ಪಾಟ್ ಇದ್ದೇ ಇರುತ್ತಲ್ವ, ಅಂದರೆ ಗಿಡಗಳ ಪಾಟ್, ಆ ಗಿಡದಲ್ಲಿ ಹೂತ್ ಬಿಡಬೇಕಾಗುತ್ತೆ. ಇಲ್ಲ ಅಂದರೆ ಹರಿಯೋ ನೀರಿನಲ್ಲಿ ಕೂಡ ಅದನ್ನು ಬಿಡಬಹುದು. ರಾಘವೇಂದ್ರ ಸ್ವಾಮಿಗಳ ಕುರಿತು ಒಂದು ಮಾತಿದೆ. ಗುರು ರಾಯರನ್ನ ಮನಸಾರೆ ನೆನೆದರೆ ಅವರು ಯಾವುದಾದ್ರೂ ಒಂದು ರೂಪದಲ್ಲಿ ಸಹಾಯ ಮಾಡ್ತಾರೆ ಅಂತ ಭಕ್ತರು ಹೇಳ್ತಾರೆ ಅಲ್ವಾ. ಅದರಿಂದ ಕಷ್ಟದ ಸಮಯದಲ್ಲಿ ನಿರಾಶರಾಗದೆ ಗುರು ರಾಯರನ್ನ ಸ್ಮರಿಸಿ ಅವರ ಅನುಗ್ರಹವನ್ನು ಬೇಡಿಕೊಳ್ಳೋಣ. ಗುರು ರಾಯರ ಮೇಲೆ ವಿಶ್ವಾಸ ಇಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಸತ್ಯದ ಮಾರ್ಗದಲ್ಲಿ ನಡೆಯುವುದು ಅತ್ಯಂತ ಮುಖ್ಯವಾಗಿದೆ. ನಾವು ದೇವರ ಬಳಿ ಹೋಗೋದು ಕೇವಲ ಹಣಕ್ಕಾಗಿ ಅಲ್ಲ ಅಲ್ವಾ. ಮನಸ್ಸಿಗೆ ಧೈರ್ಯ ಬೇಕು, ಕುಟುಂಬದಲ್ಲಿ ಸಂತೋಷ ಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯ ಬೇಕು, ಹಾಗೆ ಜೀವನದಲ್ಲಿ ನೆಮ್ಮದಿ ಬೇಕು. ಹಣವೇ ಮುಖ್ಯವಲ್ಲ ಅಲ್ವಾ. ಈ ಎಲ್ಲವನ್ನು ಪಡಿಬೇಕಂದ್ರೆ ನಮಗೆ ಭಕ್ತಿ ಒಂದು ದೊಡ್ಡ ಶಕ್ತಿಯಾಗಿಬೇಕು. ಅದಕ್ಕಾಗಿಯೇ ಇಂದು ಕೂಡ ಲಕ್ಷಾಂತರ ಜನರು ಗುರು ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಸ್ಮರಿಸ್ತಾರೆ. ಸೊ ನೀವು ಕೂಡ ಈ ಪರಿಹಾರವನ್ನು ಸಂಪೂರ್ಣ ಭಕ್ತಿಯಿಂದ ಮಾಡಿ ನೋಡಿ. ಖಂಡಿತ 100ಕ್ಕೆ 100 ಇದರಲ್ಲಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು
ಎಲ್ಲರ ಅನುಭವ, ಅಂದರೆ ನಾನು ಯಾರಿಗೆ ಹೇಳಿದ್ದೀನಿ ಅವ್ರದ್ದೆಲ್ಲರ ಅನುಭವ ಆಗಿದೆ. ಹಾಗೆ ಸ್ವತಃ ನನ್ನ ಅನುಭವ ಕೂಡ ಆಗಿದೆ. ಸೊ ಗುರುವಾರ ದಿನ ಇದನ್ನು ಮಾಡಿ ಎಲ್ಲರೂ ಪುನೀತರಾಗೋಣ, ಗುರುರಾಯರ ಕೃಪೆಗೆ ಪಾತ್ರರಾಗೋಣ. ಅವರ ಕೃಪೆ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು. ಓಂ ಶ್ರೀ ರಾಘವೇಂದ್ರಾಯ ನಮಃ.